ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಮಿನಿ ಲಾಗ್. ಬೆಳಿಗ್ಗೆ 4:30ಗೆ ಎದ್ದು ನಾವು ಡೈರೆಕ್ಟಾಗಿ ಹೋಗಿದ್ದೆ ಆಫೀಸ್ಗೆ. ಮಾರ್ನಿಂಗ್ ಶಿಫ್ಟ್ ಇರೋ ಲೈಫ್ ತುಂಬ ಕಷ್ಟ. ಏನು ಬೆಳಗ್ಗೆ ಎದ್ದು ಹೋಗೋದು, ಅಲ್ಲಿಂದ ಹೋಗ್ಬೇಕಾದ್ರೆ ಹಿಂಗೆ ಔಟ್ಫಿಟ್ ಇತ್ತು ನೋಡ್ಕೊಂಡು ನಾವು ಡೈರೆಕ್ಟ್ ಕೆಫೆಟೇರಿಯಾಗೆ ಹೋದ್ವಿ. ಇಲ್ಲ ಅವ್ರಿಬ್ರಿಗೆ ಹಾಯ್ ಮಾಡಿಕೊಂಡು ಡೈರೆಕ್ಟ್ ನಾವು ಹೋಗಿದ್ದು ಎಲ್ಲಿಗಪ್ಪ ಅಂದರೆ ಒಂದು ಚಾಯ್ ಕುಡ್ಕೊಂಡು ಡೈರೆಕ್ಟ್ ಫ್ರೆಂಡ್ಸ್ ಮೀಟ್ ಮಾಡಿಕೊಂಡು ಅಲ್ಲಿಂದ ನನ್ನ ಫ್ರೆಂಡ್ಸ್ ಏನೋ ಹೇಳ್ತಿದ್ದ ಒಬ್ರು ಬಗ್ಗೆ ಅಂದ್ಬಿಟ್ಟು ಕೇಳಿ ನಾನು ಕೊಡ್ದಂಗೆ ತಿಂತವಳೆ ಇಲ್ಲಿ ನಾನೇನು ಹೇಳ್ತಾ ಇದ್ದೀನಿ ಅಂದರೆ ನನಗೆ ಬಿಗ್ ಬಾಸ್ ಅಲ್ಲಿ ಗಿಲ್ಲಿ ಗೆದ್ರಿಂದ ಒಬ್ರು ರಿವ್ಯೂ ಕೊಟ್ಟರೆ ನೋಡ್ಕೊಂಡು ನಮ್ಮ ಮಂಡ್ಯದವ್ನು ಗೆದ್ದಿರೋದಕ್ಕೆ ನಾನು ಗೆದ್ದಿರೋ ಅಷ್ಟೇ ಖುಷಿ ಆಗ್ತೈತೆ. ಬೇಗ ಅವನ್ನ ಮೀಟ್ ಮಾಡಬೇಕು ಅಂತ ಅನ್ಕೊಂತ ಇದ್ದೀನಿ. ಬಿಗ್ ಬಾಸ್ ಅಲ್ಲಿ ಗೇಮ್ಸ್ ಎಲ್ಲ ಚೆನ್ನಾಗಿ ಆಡಿ ಅವ್ನು ಡಿಸರ್ವ್ ಆಗಿದ್ದಾನೆ. ಗಿಲ್ಲಿ ಗೊತ್ತು, ಇಡೀ ಕರ್ನಾಟಕಕ್ಕೆ ಗೊತ್ತು. ಜೈ ಜೈ ಗಿಲ್ಲಿ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಗಿಲ್ಲಿ ಬಗ್ಗೆ ಹೇಳಿದ್ ನೋಡಿ ಶಾಕ್ ಆಗಿ ಡೈರೆಕ್ಟಾಗಿ ನಾವು ಬದಬೇಕಾದ್ರೆ ಫ್ರೆಂಡ್ ಒಬ್ಬ ಮಾಸ್ ಡೈಲಾಗ್ ಹೊಡಿತೀನಿ ಅಂತ ಆಯ್ತು. ಯಾರು 10 பேர் அடிச்சு டானான இல்லடா, நான் அடிச்ச 10 பேர் டானடா ಪದಮಾ. ಯಾರೋ 10 ಜನ ನೋಡು ಡಾನ್ ಅದನ್ನಲ್ಲ ಕಣೋ, ನಾನು ಹೊಡೆದಿರೋ 10 ಜನನು ಡಾನೆ. ಶಿಫ್ಟ್ ಮುಗಿಸ್ಕೊಂಡು ಹೊರಗಡೆ ಬಂದು ಕೂತ್ಕೊಂಡ್ವಿ ಕೆಫೆಟೇರಿಯಾ ನಿಯರಲ್ಲಿ ಸಿಕ್ಕೋರಿ ಹತ್ರ. ಡೈರೆಕ್ಟಾಗಿ ಇನ್ನೇನು ನಾಳೆ ಬೆಳಕರ್ದಿತ್ತು, ನಮ್ದು ಅಲ್ಲೇ ಶಿಫ್ಟ್ ಕಂಪ್ಲೀಟ್ ಆಗಿತ್ತು. ಡೈರೆಕ್ಟಾಗಿ ಎಲ್ಲರಿಗೂ ಬಾಯ್ ಹೇಳಿ ನಾನು ನನ್ನ ಗಾಡಿ ಎತ್ಕೊಂಡು ಮನೆ ಕಡೆ ಬಾಯ್ ಅಂತ ಬಂದ್ಬಿಟ್ಟೆ. ಖತಮ್, ಬಾಯ್ ಬಾಯ್, ಟಾಟಾ, ಗುಡ್ ಬಾಯ್.